ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೌಕರರ ಸಂಘ ಬೀದರ್ ವತಿಯಿಂದ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮೈಸೂರು ಉರುಲಿಂಗ ಪೆದ್ದಿಮಠದ ಡಾಕ್ಟರ್ ಜ್ಞಾನಪ್ರಕಾಶ ಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಸಮಾನತೆಗಾಗಿ ಕನ್ನಡ ವಚನ ಸಾಹಿತ್ಯದ ಮೂಲಕ ಸಂಘರ್ಷ ಮಾಡಿದ ಕಲ್ಯಾಣ ಕರ್ನಾಟಕದ ಕರ್ಮಭೂಮಿ ಕರ್ನಾಟಕದ ಕಿರೀಟ ಬೀದರ್ನಲ್ಲಿ ಇವತ್ತು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಣೆ ಮಾಡುತ್ತಿರುವುದು ನೋಡಿ ನಿಜಕ್ಕೂ ಖುಷಿಯಾಗ್ತಾ ಇದೆ ಎಂದು ಇದು ಮಾದರಿ ಜಯಂತ್ಯೋತ್ಸವ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು. ಇವತ್ತು ಭೀಮರಾವ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗುವಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಪಾತ್ರ ತ್ಯಾಗ ಬಹಳ ಹಿರಿದಾಗಿದೆ. ಇವತ್ತು ಆಡಂಬರದ ಸಂಭ್ರಮಾಚರಣೆ ಜಯಂತ್ಯೋತ್ಸವ ಆಗದೆ ಆಚರಣೆಯ ಅನುಕರಣೆ ಜಯಂತ್ಯೋತ್ಸವ ಆಗಬೇಕಾಗಿದೆ. ಅಂಬೇಡ್ಕರ್ ಅವರು ಪುತ್ಥಳಿ ಮೂರ್ತಿಯಲ್ಲಿ ಎಲ್ಲಾ ಬದಲಾಗಿ ಅವರ ಆದರ್ಶ ತತ್ವ ಸಿದ್ಧಾಂತ ಪಾಲಿಸುವ ಮೂಲಕ ಅಂಬೇಡ್ಕರ್ ಕನಸನ್ನ ಜೀವಂತವಾಗಿಡಬೇಕಾಗಿದೆ. ಬರೀ ಮೆರವಣಿಗೆ ಅಂಬೇಡ್ಕರ್ ಅಲ್ಲದೆ ಬರವಣಿಗೆಯ ಮೂಲಕ ಅಂಬೇಡ್ಕರ್ ಅವರನ್ನ ಜೀವಂತವಾಗಿಡಬೇಕಾಗಿದೆ. ಪುಸ್ತಕದ ಮೂಲಕ ಅಂಬೇಡ್ಕರ್ ಅವರನ್ನ ಜೀವಂತವಾಗಿಡಬೇಕಾಗಿದೆ ಎಂದು ಮೈಸೂರು ಉರುಲಿಂಗ ಪೆದ್ದಿಮಠದ ಡಾಕ್ಟರ್ ಜ್ಞಾನಪ್ರಕಾಶ ಸ್ವಾಮಿ ಮಾತನಾಡಿ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಮಾತೋಶ್ರೀ ರಮಾತಾಯಿ ಬಡತನ ಕಂಡರೂ ಕೂಡ ಸಂಸಾರದ ನೌಕೆಯನ್ನು ನಡೆಸಿ ಆಧುನಿಕ ಭಾರತ ನಿರ್ಮಾಣದ ಶಿಲ್ಪಿಯಾಗುವಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಫೂರ್ತಿ ನೀಡಿದರು. ಹುಟ್ಟಿದ 4 ಮಕ್ಕಳು ಸಾವು, ಆ ನೋವು ತಾವೇ ಅನುಭವಿಸಿ ಈ ನೆಲಕ್ಕೆ ಅಂಟಿದ ಅಸಮಾನತೆ ನಿರ್ಮೂಲನೆ ಮಾಡಲು ಸಮಾಜ ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಶಕ್ತಿಯಾದರು. ಮಹಿಳೆಯರ ಸ್ವಾಭಿಮಾನದ ಶಕ್ತಿ, ಪುರುಷರ ಆದರ್ಶ ತಾಯಿ ರಮಾತಾಯಿ ಅಂಬೇಡ್ಕರ್ ಅವರು ಆದರು. ರಮಾತಾಯಿ ಅಂಬೇಡ್ಕರ್ ಅವರು ಬಾಲ್ಯದಿಂದಲೂ ಕಷ್ಟಗಳನ್ನು ಎದುರಿಸಿ ಪತಿಗೆ ಪ್ರೋತ್ಸಾಹ ನೀಡಿದ ಒಬ್ಬ ಮಹಾನ್ ತ್ಯಾಗಿ ಎನಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ದಾಬೋಳ ಬಳಿಯ ವಣಂದಗಾಂವದ ಮಂಕು ಮತ್ತು ರುಕ್ಮಿಣಿಬಾಯಿ ಅವರ ಮಗಳಾಗಿ ರಮಾಬಾಯಿ ಸಾಮಾನ್ಯರಾಗಿರಲಿಲ್ಲ. ಪತಿಯ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಜಗತ್ತನ್ನೇ ಸೆಳೆದ ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ನಿಯಾಗಿ ರಮಾಬಾಯಿ ಕೋಟ್ಯಾಂತರ ಜನರ ಆರೋಗ್ಯ ತೀರಾ ಹದಗೆಟ್ಟಿದಾಗ ಆಗ ಡಾಕ್ಟರ್ ಅಂಬೇಡ್ಕರ್ ಅವರು ತಾವೇ ನಿರ್ಮಿಸಿದ್ದ ಧಾರವಾಡದ ವಸತಿ ನಿಲಯಕ್ಕೆ ಕರೆ ತಂದು ಆರೈಕೆ ಮಾಡಲು ಬಿಡುತ್ತಾರೆ. ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಒಂದು ದಿನದ ಊಟ ಕೊಡಲು ಸಾಧ್ಯವಾಗುವುದಿಲ್ಲ. ಆ ವೇಳೆ ರಮಾತಾಯಿ ತಮ್ಮ ಕೈಯಲ್ಲಿರುವ ಬಳೆಗಳನ್ನು ಮಾರಾಟ ಮಾಡಿ ಮಕ್ಕಳಿಗೆ ಊಟ ಬಡಿಸಿದರು ಎಂದು ತಿಳಿಸಿದರು. ಈ ರೀತಿ ರಮಾಬಾಯಿ ಅಂಬೇಡ್ಕರ್ ಅವರು ಅವಕಾಶ ಸಿಕ್ಕ ಕಡೆಯೆಲ್ಲ ತಮ್ಮ ಒಂದು ಸಮಾಜ ಸೇವೆಯನ್ನ ಮಾಡಿದ್ದಾರೆ, ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಆಗಿ ಇರಲಿಕ್ಕೆ ಅವರೇ ಕಾರಣೀಕರ್ತರಾಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಾಳಪ್ಪ, ಅರುಣಕುಮಾರ್, ಶೈಲಜಾ ಎಸ್, ಓಬಳೇಶ್ ಕೆ, ಪ್ರವೀಣ್ ಕುಮಾರ್, ನಾಗೇಶ್ ಎನಜಿ, ಶಿವಶಂಕರ್ ಜಂಬೆ ಬೆಂಗಳೂರು ತಂಡದಿಂದ ಭೀಮಗೀತೆಗಳು ನಡೆಯಿತು. ರಮಾತಾಯಿ ಜನಪರ ಗೀತೆಗಳನ್ನು ಹಾಡಿದ್ರು. ರಾಣಿ ಸತ್ಯಮೂರ್ತಿ ನಾಟ್ಯ ನೃತ್ಯಾಲಯದಿಂದ ನೃತ್ಯ ಪ್ರದರ್ಶನ ಜರುಗಿತು. ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ರಮಾಬಾಯಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ವಿರ್ಶೆಟ್ಟಿ ದೀನೆ ಬರೆದಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯುವ ಆ ದಿನಗಳು ಎನ್ನುವ ಕೃತಿಯನ್ನ ಇದೇ ವೇಳೆ ಬಿಡುಗಡೆ ಮಾಡಲಾಯಿತು. ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಆದರ್ಶ ದಂಪತಿ ಹಾಗೂ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಬಿಕ್ಕುಣ್ಣಿ ಅರ್ಚಸ್ಮಿತಾ ಅವರು ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ಕವಿತಾ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ವಹಿಸಿದ್ರು. ಪ್ರಶಸ್ತಿ ಪ್ರದಾನದ ಅಧ್ಯಕ್ಷತೆಯನ್ನ ಗೋವಿಂದ ಪೂಜಾರಿ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಬಕ್ಕಪ್ಪ ಹೊಸಮನಿ, ಶೋಭಾವತಿ ಜಂಜೀರೆ, ಮಂಜುಳಾ ಬಾವಿದೊಡ್ಡಿ, ಧಮ್ಮಯಾಚನೆ ಕುಮಾರಿ, ಸಂಘಪ್ರಿಯ ಡಿ ಜ್ಯೋತಿ ಅವರು ನೆರವೇರಿಸಿದರು. ಸ್ವಾಗತವನ್ನ ಅಂಬದಾಸ ಗಾಯಕೋಡ್ ಅವರು ಮಾಡಿದ್ರು. ಪ್ರಾಸ್ತಾವಿಕವನ್ನ ಅಶೋಕ್ ಆಲೂರ್ಕರ್ ಮಾತನಾಡಿದ್ರು. ನಿರೂಪಣೆಯನ್ನ ಅಪರ್ಣಾ ಪ್ರತಾಪ್ ಚನ್ನಪಟ್ಟಣ ಅವರು ನೆರವೇರಿಸಿದ್ರೆ ವಂದನಾರ್ಪಣೆಯನ್ನ ಸಾಹಿತಿ ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ 86 ಜನರಿಗೆ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಜೊತೆಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಅಂದರೆ 90ಕ್ಕೂ ಅಧಿಕ ಜನರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಬೀದರ್ನ ಐತಿಹಾಸಿಕ ಕಾರ್ಯಕ್ರಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿ ಕಾರ್ಯಕ್ರಮ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೌಕರರ ಸಂಘ ಮಾಡಿದೆ. ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶಿವರಾಜ್ ಸೋಲ್ಪುರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ದರ್ಗಾ ಅವರು ಸೇರಿದಂತೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಜಿಲ್ಲಾಧ್ಯಕ್ಷ ಗೋವಿಂದ ಪೂಜಾರಿ ಅವರು ಮಾತನಾಡಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ.
ನೆರಳಿನಲ್ಲಿ ನಡೆಯುವ ಎಲ್ಲರೂ ಹರುಷದಲ್ಲಿ ಧಮ್ಮದ ನೆರಳಿನಲ್ಲಿ ಬಾಳುವ ಎಲ್ಲರ ಸಮತೆಯಲ್ಲಿ ಪಂಚಶೀಲವನ್ನು ಪಾಲಿಸುತ್ತ ಅಷ್ಟಮಾರ್ಗದಲ್ಲಿ ಸಾಗುತ್ತಾ ಸುತ್ತಲು ತುಂಬಿದ ಕತ್ತಲುಗಳಿಂದ ಮನದಲ್ಲಿ ಮಮತೆಯ ಬೆಳಕನ್ನು ಬೆಳೆಸಿದ ಮಧ್ಯಮ ಮಾರ್ಗದ ಸತ್ಯವ ತೋರಿದ ಭಕ್ತಿಯ ಬೆಳಕಿನಲ್ಲಿ ನಡೆಯುವ ಎಲ್ಲರೂ ಹರುಷದಲ್ಲಿ ಆನನ ಹಸಿರಲು ನೀಲಿಯ ಬಾರಲು ಧಮ್ಮದ ಕೊಳಪಿದ ಕಾಮನ ಬಿಲ್ಲಲು ಕಡಲಿನ ಅಲೆಯಲು ಮಳೆ ಹನಿ ಹನಿಯಲು ಧಮ್ಮದ ಇಂಚಿದೆ ಕೋಗಿಲೆ ದನಿಯಲು ಹೃದಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿಯಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿಯಿದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿಯಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಜಾತಿ ಸಂಕೋಲೆಯಲ್ಲಿ ಬಿದ್ದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಜಾತಿ ಸಂಕೋಲೆಯಲ್ಲಿ ಬಿದ್ದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಣಿನ ಕಥೆಗಾರ ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಣಿನ ಕಥೆಗಾರ ಬಿಸಿಲಲ್ಲಿ ದಣಿದವರಿಗೆ ನೀರಿನ ಹನಿಯಾದೆ ಹೊಟ್ಟೆ ಬಟ್ಟೆ ಕಟ್ಟಿ ಗುಡಿದೋರ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ ಮಾನ ಅವಮಾನ
ಇದೇ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಇದೋ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಈ ಗೀತೆಯನ್ನು ಬರೆದಂತ ಗೊಲ್ಲಳ್ಳಿ ಶಿವಪ್ರಸಾದ್ ಅವರ ಜೋರದ ಚಪ್ಪಳೆ ಕೊಡೋಣ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನೀಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನೀಸಲಾಂ ಸಮರ ಸಿಂಹಗಳೇ. ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದವೋ ವೀರರೇ, ಹೊರಗಾಟದಲ್ಲಿ ಅಮರರಾದ ಶೂರರೇ. ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದವೋ ವೀರರೇ, ಹೊರಗಾಟದಲ್ಲಿ ಅಮರರಾದ ಶೂರರೇ. ಇದೋ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಇದೋ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನೀಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನೀಸಲಾಂ ಸಮರ ಸಿಂಹಗಳೇ. ಬಾಂಧವರೇ, ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಹೇಳಿರ್ತಕ್ಕಂತಹ ಕೆಲವು ಸಾಲುಗಳನ್ನು ನೆನಪಿಸಲಿಕ್ಕೆ ಇಷ್ಟಪಡುತ್ತೇನೆ. ಅವ್ರು ಏನು ಹೇಳ್ತಾರಂದ್ರೆ, ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ನನ್ನ ಜನಗಳಿಗಾದ ಯದಿ ಬ್ಯಾನಿ ಅಂತ. ಯಾಕೆ ಈ 4 ಸಾಲುಗಳನ್ನು ತಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಂದ್ರೆ, ಬಹುತೇಕ ಜನರು ಮಾತಾ ರಮಾಬಾಯಿಯ ಒಂದು ತ್ಯಾಗವನ್ನ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾನ್ಯವಾಗಿ ಭೀಮರಾವ್ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೇಕಾಗಿದ್ರೆ ಮಾತಾ ರಮಾಬಾಯಿ ಅವರ ತ್ಯಾಗ ಎಲ್ಲಕ್ಕಿಂತ ಶ್ರೇಷ್ಠ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. 9ನೇ ವಯಸ್ಸಿನಲ್ಲಿಯೇ ಮದುವೆ ಆಗಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೀತಿಯ ರಾಮು ಜನಸಾಮಾನ್ಯರಿಗೆ ಮಾತಾ ರಮಾಬಾಯಿ ಆಗ್ತಕ್ಕಂಥ ಹಂತದವರಿಗೆ ಮುಟ್ಲಿಕ್ಕೆ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ವಿದೇಶಾಂಗಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ 9 ತಿಂಗಳು ಹೊಟ್ಟೆಯಲ್ಲಿ ಹೆತ್ತು ಪಡೆದಿರ್ತಕ್ಕಂಥ 4 ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇಂಥ ದುಃಖವನ್ನ ವೈಯಕ್ತಿಕವಾಗಿ ಒಬ್ಬರೇ ಅನುಭವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಆಗದಂತೆ ನೋಡ್ಕೊಂಡಿರ್ತಕ್ಕಂತಹ ಒಂದು ಕೆಲಸ ಮಾತಾ ರಮಾಬಾಯಿ ಅವರು ಮಾಡಿದ್ದಾರೆ. ಇತಿಹಾಸದಲ್ಲಿ ಬಹಳಷ್ಟು ವಿಚಾರಗಳನ್ನು ಕೇಳ್ತೇವೆ. ಏನಂದ್ರೆ, ಒಂದು ಮಹಿಳೆ ಮುಂದೆ ಬರ್ಬೇಕಾಗಿದ್ರೆ ಪುರುಷ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಯಾವುದೇ ಹೆಸರನ್ನ, ಯಾವುದೇ ಒಂದು ಅಧಿಕಾರದ ಆಶೆಯನ್ನ, ಹಣದ ಆಶೆಯನ್ನ ಬಿಟ್ಟು ತನ್ನ ಗಂಡನಿಗೆ ಯಾವುದೇ ಚ್ಯುತಿ ಬರಬಾರದು, ಓದಿನಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು ಅಂತೇಳಿ ಸಂಸಾರದ ಸಂಪೂರ್ಣ ಭಾರವನ್ನು ಅವರೇ ಸ್ವೀಕರಿಸಿ ಸಮಾಜಕ್ಕಾಗಿ ಕೊಡುಗೆ ಕೊಟ್ಟಿರ್ತಕ್ಕಂತಹ ತಾಯಿ ಯಾರಾದ್ರೂ ಇದ್ರೆ ರಮಾತಾಯಿ ಅಂಬೇಡ್ಕರ್. ಅದಕ್ಕಾಗಿ ತನ್ನ ಗಂಡನನ್ನ ಸಮಾಜ ಸೇವೆಕ್ಕಾಗಿ ಕೊಟ್ಟಿದ್ದಾರಲ್ಲ, ಅದು ನಿಜವಾಗಿರ್ತಕ್ಕಂತಹ ತ್ಯಾಗ. ಈ ಅಂಬೇಡ್ಕರ್ ಸ್ಟ್ಯಾಚು ಎದುರುಗಡೆ ಕೂತ್ಕೊಂಡು ನಾವು ಯಾರನ್ನೇ ನೆನೆಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಆ ಜಿಲ್ಲಾಧಿಕಾರಿ ನಮ್ಮ ತಾಯಿದು ಹುಟ್ಟದ ಹಬ್ಬ ಇದೆ ಅಂದಾಗ ನಾನು ಅವ್ರ ತಾಯಿ ಶಕುಂತಲಾ ಅಂತಿದ್ದಾರೆ, ಶಕುಂತಲಾ ಅವ್ರ ಹುಟ್ಟುಹಬ್ಬ ಮಾಡ್ಬೋದೇನೋ ಅಂತೇಳಿ ಆ ಸನ್ಮಾನ್ಯ DC ಅವರೇ, ನಿಮ್ಮ ತಾಯಿ ಶಕುಂತಲೆ ಅವರ ಹುಟ್ಟುಹಬ್ಬ ಮಾಡ್ತೀರಾ ಅಂದಾಗ ಇಲ್ಲ 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 ಸ್ವಾಮಿಗಳೇ, ನನ್ನ ಜನ್ಮ ಕೊಟ್ಟ ತಾಯಿ ಶಕುಂತಲೆ ಆಗಿರ್ಬೋದು, ಆದರೆ ನನಗೆ ಬದುಕು ಕೊಟ್ಟಂತ ತಾಯಿ ಮಾತೆ ರಮಾಬಾಯಿ ಅವರ ಜನ್ಮದಿನವನ್ನು ನಾನು ಆಚರಣೆ ಮಾಡ್ತಿದ್ದೀನಿ ಅಂತ ಒಬ್ಬ ಜಿಲ್ಲಾಧಿಕಾರಿ, ಡಿಸ್ಟ್ರಿಕ್ಟ್ ಕಮಿಷನರ್. ನಾವು ಯಾರ್ಯಾರ ಜಯಂತಿ ಮಾಡ್ತಾ ಇದ್ದೀವಿ, ಯಾರ್ಯಾರ ಜಯಂತಿಗಳು ಮಾಡಿದ್ದೀವಿ, ಎಲ್ಲೆಲ್ಲಿ ಕೇಕ್ ಕಟ್ ಮಾಡಿದ್ದೀವಿ, ಎಲ್ಲೆಲ್ಲಿ ಕಾರ್ಗಳು ನಿಲ್ಲಿಸಿದ್ದೀವಿ, ಎಲ್ಲೆಲ್ಲಿ ಹೋಗಿ ಬಂದಿದ್ದೀವಿ.
ಯಾರನ್ನ ನೆನೆಸ್ಕೋಬೇಕಾಗಿತ್ತೋ, ಯಾರಿಗೆ ಋಣ ತೀರ್ಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸವನ್ನ ಬೀದರ್ನ ಎಲ್ಲರೂ ಸೇರಿ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾರ ಋಣವನ್ನು ತೀರಿಸಬೇಕು? ಬಾಬಾ ಸಾಹೇಬರು ಮಹತ್ವ ಬೋಧಿ ವೃಕ್ಷ ಆದ್ರೆ ಅದರ ಬೇರೆ ಯಾರು ಅಂದ್ರೆ ಮಾತಾ ರಮಾಬಾಯಿ. ರಮಾಬಾಯಿಯ ಇಲ್ಲದೆ ಬಾಬಾ ಸಾಹೇಬರು ಯಾವತ್ತೂ ಸಹ ಅವರ ಬದುಕಿನಲ್ಲಿ ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಕೆಲಸ ಬೀದರ್ನ ಜನ ವಿಚಾರವಂತರು, ಪ್ರಜ್ಞಾವಂತರು ಇನ್ನು ಮುಂದೆ ನೀವು ಯಾರ ಜಯಂತಿ ಮಾಡ್ತಿರೋ ಮಾಡಲ್ವೋ ಗೊತ್ತಿಲ್ಲ, ಆದ್ರೆ ನೀವೇನಾದ್ರೂ ರಮಾಬಾಯಿಯವರ ಜಯಂತಿಯನ್ನ ಮರೆತರೆ ನಿಮ್ಮನ್ನ ಯಾರೂ ಕ್ಷಮಿಸೋದಿಲ್ಲ. ನೀವು ಮಾತಾ ರಮಾಬಾಯಿಯವರ ಜಯಂತಿಯನ್ನ, ಜನ್ಮದಿನವನ್ನ ಆಚರಣೆ ಮಾಡಲೇಬೇಕು. ಯಾಕೆ ಅಂದ್ರೆ ಒಬ್ಬ ಕಪ್ಪು ಕೋಟಿನ ಸರದಾರ, ಈ ಭಾರತ ದೇಶದ ಮೊಟ್ಟ ಮೊದಲಿನ ಕಪ್ಪು ಕೋಟಿನ ಸರದಾರ, ಅವರ ಮೈ ಮೇಲೆ ಕಪ್ಪು ಕೋಟು ಬರಬೇಕಾದ್ರೆ ಅದರ ತ್ಯಾಗ ಡಾಕ್ಟರ್ ರಮಾಬಾಯಿ, ಮಾತಾ ರಮಾಬಾಯಿ ಅವರ ತ್ಯಾಗ ಅಲ್ಲಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಬಾಬಾ ಸಾಹೇಬರು ತಮ್ಮ ಬದುಕಿನ ಉದ್ದಕ್ಕೂ ಹಲವಾರು ಪತ್ರ ವ್ಯವಹಾರಗಳು ಮಾಡಿದ್ದಾರೆ. ನಾನು ಒಂದು ಲೈನಲ್ಲಿ ಹೇಳ್ತೇನೆ, ಯಾವ ಜನಾಂಗಕ್ಕೆ ತನ್ನ ಚರಿತ್ರೆ ಮತ್ತು ತನ್ನ ಸಂಸ್ಕೃತಿ ಗೊತ್ತಿಲ್ವೋ ಅದೊಂದು ಅನಾಥ ಮಗು ಇದ್ದ ಹಾಗೆ. ನಾನು ಮತ್ತೊಂದ್ಸರಿ ಹೇಳ್ತೇನೆ, ಯಾವ ಸಮುದಾಯಕ್ಕೆ, ಯಾವ ಜನಾಂಗಕ್ಕೆ ತನ್ನ ಚರಿತ್ರೆ ಮತ್ತು ಸಂಸ್ಕೃತಿ ಗೊತ್ತಿಲ್ವೋ ಅದು ಒಂದು ಅನಾಥ ಮಗು. ಹಾಗಾದ್ರೆ ಯಾವುದು ಚರಿತ್ರೆ, ಯಾವುದು ಸಂಸ್ಕೃತಿ? ಇದನ್ನ ನಾವಿವತ್ತು ಈ ಬೀದರ್ನ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬಹುದು. ಬಂಧುಗಳೇ, ರಮಾ, ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ. ಇದು ಯಾರು ಬರೆದಿರೋ ಪತ್ರ? ಅಂಬೇಡ್ಕರ್ ರಮಾಬಾಯಿ ಬರೆದಿರೋ ಪತ್ರ. ರಮಾ, ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ. ರಮಾ, ನಾನು ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿ ಹಂದಿಗಳ ರೀತಿಯಲ್ಲಿ ಊರಿಂದ ಆಚೆ ಇದ್ದಾರೆ ರಮಾ. ರಮಾ, ನಾಯಿಗಳು ನೀರು ಮುಟ್ತವೆ ರಮಾ, ನನ್ನ ಜನ ನೀರು ಮುಟ್ಟಂಗಿಲ್ಲ ರಮಾ. ರಮಾ, ಗುಡಿಸಲಲ್ಲಿ ನನ್ನ ಜನ ಬೆಂದು ಬೂದಿ ಆಗ್ತಿದ್ದಾರೆ ರಮಾ. ರಮಾ, ನಾನು ನನ್ನ ಜನರ ವಿಮೋಚನೆಗೋಸ್ಕರ 18 ಗಂಟೆಗಳ ಕಾಲ, ಎಷ್ಟು ಗಂಟೆ 18 ಗಂಟೆಗಳ ಕಾಲ ನನ್ನನ್ನು ನಾನು ಜ್ಞಾನದ ಕುಂಡದಲ್ಲಿ ದಹಿಸ್ಕೊಳ್ತಾ ಇದ್ದೀನಿ ರಮಾ. ರಮಾ, ಇವತ್ತು ಊಟವಿಲ್ಲದೆ 2 ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ ರಮಾ ಅಂತೇಳಿ ರಮಾಬಾಯಿಗೊಂದು ಪತ್ರ ಬರೆದಿದ್ದ. 2 ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ. ನೀವೇನೇನ್ ತಿಂತಾ ಇದ್ದೀರಾ? ಈಗ ಏನೇನ್ ತಿಂತಾ ಇದ್ದೀರಾ? ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಮಾ, ನೀನು ಸತಾರದ ಬೀದಿಗಳಲ್ಲಿ ಸಗಣಿ ಎತ್ತುವುದನ್ನು ನಾನು ಕಣ್ಣಿಂದ ಕಂಡಿದ್ದೇನೆ. ರಮಾ, ಸತಾರದ ಬೀದಿಯಲ್ಲಿ ನೀನು ಸಗಣಿಯನ್ನು ಎತ್ತುವುದನ್ನು ನೋಡಿದ್ದೇನೆ ರಮಾ. ನೀನು ಸಗಣಿಯನ್ನ ಬಾಚುವುದನ್ನು ನೋಡಿದ್ದೇನೆ ರಮಾ. ನೀನಿಲ್ಲದೆ ನನ್ನ ಬದುಕು, ನನ್ನ ಜೀವನ ಬರಡು ಭೂಮಿ ರಮಾ. ರಮಾ, ನಿನ್ನಂತ ತ್ಯಾಗ, ನಿನ್ನಂತ ಶ್ರದ್ಧೆ ನನ್ನ ಬದುಕಿನುದ್ದಕ್ಕೂ ನಾನಿನ್ನು ಯಾರನ್ನೂ ನೋಡಲಾರೆ ರಮಾ. ರಮಾಬಾಯಿಯ ಬಗ್ಗೆ ಒಂದೊಂದು ಮಾತುಗಳನ್ನು ಭಾವನಾತ್ಮಕವಾಗಿ 3-4 ಪತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಾಬಾ ಸಾಹೇಬರು. ನೀವು ಅರ್ಥ ಮಾಡ್ಕೋಬೇಕು, 4 ಸಮಾಧಿಗಳ ಮೇಲೆ ಇವತ್ತು ನಾವು ಕುಳಿತಿದ್ದೇವೆ. ಪುತ್ಥಳಿಯಲ್ಲಿ ಮರ್ತಿದ್ದೀರಿ. ನನ್ನ ನಂತರ ನನ್ನ ಜನ ನನ್ನ ಮೆರವಣಿಗೆಯನ್ನು ಮಾಡಿ ನನ್ನನ್ನು ಸಮಾಧಿ ಮಾಡುತ್ತಾರೆ ಅಂದ್ರು ಅಂಬೇಡ್ಕರ್. ಅದೇ ಮೆರವಣಿಗೆ ಮಾಡ್ತಾ ಇದ್ದೀವಿ. DJ, ಡ್ಯಾನ್ಸು, ಡ್ರಿಂಕ್ಸು, 3D
ಅಂಬೇಡ್ಕರ್ ಜಿ ಅಂತಿದ್ರೆ ಏನು? ಟ್ರಿಪಲ್ ಡಿ, ಮೊದಲನೇ ಡಿ DJ, ಎರಡನೇದು ಡ್ಯಾನ್ಸು, ಮೂರನೇದು ಡ್ರಿಂಕ್ಸ್. ಇಟ್ಸ್ ಫಿನಿಶ್. ನನ್ನ ನಂತರ ನನ್ನ ಜನ, ನನ್ನ ಭಾವಚಿತ್ರ, ನನ್ನ ಪುತ್ಥಳಿಗಳನ್ನಿಟ್ಟು ನನ್ನನ್ನು ಮರೆಯುತ್ತಾರೆ, ನನ್ನ ಕನಸನ್ನು ನುಚ್ಚುನೂರು ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್. ನಾವು ಅದೇ ಕೆಲಸ ಮಾಡ್ತಿದ್ವಿ. ನಮಗೆ ಪುತ್ಥಳಿಯ ಅಂಬೇಡ್ಕರ್ ಬೇಕು, ಪುಸ್ತಕದ ಅಂಬೇಡ್ಕರ್ ಬೇಡ. ನಮಗೆ ಮೆರವಣಿಗೆ ಅಂಬೇಡ್ಕರ್ ಬೇಕು, ಬರವಣಿಗೆ ಅಂಬೇಡ್ಕರ್ ಬೇಡ. ಇದು ನಮ್ಮ ಸಮಸ್ಯೆ. ಇವತ್ತು ಪರ್ಮನೆಂಟ್ ಆಗಿ ಬೀದಿಲಿ ಯಾಕೆ ನಿಂತಿದ್ದೀವಿ ಅಂದ್ರೆ ಮೆರವಣಿಗೆ ಅಂಬೇಡ್ಕರ್, ಪುತ್ಥಳಿಯ ಅಂಬೇಡ್ಕರ್. ಅಂಬೇಡ್ಕರ್ ಇಸ್ ಸ್ಟ್ಯಾಚ್ಯೂ. ರಮಾಬಾಯಿಯನ್ನ ನೆನೆಸ್ಕೊಳ್ತಾ ಇದ್ದೀರಲ್ಲ, ರಮಾಬಾಯಿ ಇಬ್ಬರು ಮಕ್ಕಳು ತೀರ್ಕೊಂಡಂತ ಸುದ್ದಿಯನ್ನ ಬಾಬಾ ಸಾಹೇಬರಿಗೆ 3 ತಿಂಗಳು ಲೇಟಾಗಿ ಪತ್ರ ಬರೀತಾರೆ. ಸಾಹೇಬರಿಗೆ ಎಲ್ಲಾದ್ರೂ ಡಿಸ್ಟರ್ಬ್ ಆಗ್ಬೋದೇನೋ ಅಂತೇಳಿ ರಮಾ ತನ್ನ ಸ್ವಂತ ಮಕ್ಕಳ ಸಾವನ್ನ 3 ತಿಂಗಳು ಲೇಟಾಗಿ ಪತ್ರ ಬರೀತಾರೆ. ಯಾಕೆ? ಯಾರಿಗೋಸ್ಕರ? ಬಂಧುಗಳೇ, ನಾನು ದಿವಂಗತ ಬಿ ರಾಚಯ್ಯನವರು ನಮ್ಮ ಸಮುದಾಯದ ಗವರ್ನರ್ ಆಗಿದ್ರು, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಅವರ ಧರ್ಮಪತ್ನಿ ತೀರ್ಕೊಂಡ್ಬಿಟ್ಟಿದ್ದಾರೆ, ಗೌರಮ್ಮ ಅಂತೇಳಿ. ಇವತ್ತೇ ತೀರ್ಕೊಂಡ್ರು, ಇವತ್ತೇ ಸಂಸ್ಕಾರ ಆಗಬೇಕಾಗಿತ್ತು. ನಾನು ಇಲ್ಲಿದ್ದೀನಿ ಅಂತೇಳಿ ನಾಳೆ 11 ಗಂಟೆಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು AR ಕೃಷ್ಣಮೂರ್ತಿ ಈಗ ಅಲ್ಲಿ ಶಾಸಕರು ಸಾಕಷ್ಟು ಕರೆಗಳು ಮಾಡಿದ್ದಾರೆ. ನಾನು 10:30ಗೆ ಇರಲೇಬೇಕಲ್ಲ, ಹಂಗಾಗಿ ಹೊರಡಬೇಕಾದಂಥ ಸಂದರ್ಭ ಇದು. ಇನ್ನೊಂದು ಪುತ್ಥಳಿಯ ಅಂಬೇಡ್ಕರ್ ಎಷ್ಟು ಮುಖ್ಯನೋ ಪುಸ್ತಕದ ಅಂಬೇಡ್ಕರ್ ಕಡೆ ಮುಖ ಮಾಡಲಿಲ್ಲ ಅಂದ್ರೆ, ಮೆರವಣಿಗೆ ಅಂಬೇಡ್ಕರ್, ಮೆರವಣಿಗೆ ಎಷ್ಟು ಬೇಕೋ ನಮಗೆ ಸ್ಫೂರ್ತಿ ಬೇಕು, ಹಾಗೆ ಅಂಬೇಡ್ಕರ್ ಬರವಣಿಗೆ ಕಡೆ ಮುಖ ಮಾಡಲಿಲ್ಲ ಅಂದ್ರೆ, ರಮಾಬಾಯಿ ಅಂಬೇಡ್ಕರ್, ಮಾತೃಶ್ರೀ ರಮಾಬಾಯಿ ಅವ್ರು ಪಟ್ಟಂತ ಒಂದೊಂದು ಇಂಚಿನೂ ಸಹ ಅವರ ಕಥೆಗಳನ್ನ ನೆನೆಸ್ಕೊಂಡ್ರೆ, ಕೊನೆಯ ಅಂತಿಮ ಕ್ಷಣಗಳನ್ನ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾವ್ಯಾರೂ ಸಹ ಎಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಬಿಟ್ಟು ಒಂದು ಚೂರು ಮುಂದೆ ನಡೆಯಲ್ಲ. ನಾವು ಹೆಜ್ಜೆ ಇಡಕ್ಕೆ ಸಾಧ್ಯನೇ ಇಲ್ಲ. ಅಂತಹ ದೊಡ್ಡ ತ್ಯಾಗ, ಅಂತಹ ತ್ಯಾಗವನ್ನ ನಮಗೆ ಇಲ್ಲಿ ಮಾಡಿದ್ದಾರೆ ರಮಾಬಾಯಿ ಅವರು. ಬಹುಶಃ ನನಗೆ ಅನ್ಸೋದು 1927 ಚೌದಾರ್ ಪ್ರಕರಣದ ಸಂದರ್ಭದಲ್ಲಿ ಸಾಹೇಬರು ಚೌದಾರ್ ಕೆರೆ ಹೋರಾಟದಲ್ಲಿ ಇರ್ತಾರೆ. ಮಗ ತೀರ್ಕೊಂಡ ಅಂತ ತಕ್ಷಣ ಒಂದು 5 ಜನರ ಜೊತೆಯಲ್ಲಿ ಬರ್ತಾರೆ ಮನೆಗೆ. ಬಂದಾಗ ರಮಾ ನೋಡ್ತಾರೆ ಹಿಂಗೆ ಸಾಹೇಬ್ರನ್ನ ನೋಡಿ, ಸಾಹೇಬ್ರೆ ಮಗ ಸತ್ತಿದ್ದಾನೆ, ಒಂದು ಬಿಳಿ ಬಟ್ಟೆ ತಗೊಂಬರಿ. ಸಾಹೇಬ್ರು ಕೋರ್ಟ್ ಕೈ ಹಾಕ್ತಾರೆ, ದುಡ್ಡಿಲ್ಲ. ಕೊನೆಗೆ ಸಾಹೇಬರು ನೋಡ್ತಾಳೆ ರಮಾ. ನೋಡಿದ ತಕ್ಷಣ ಮನೆ ಒಳಗಡೆ ಹೋಗಿ ನಮ್ಮ ಸಮತಾ ಸೈನಿಕದವ್ರು ಹಾಕಿದ್ರೆ ಬಿಳಿ ಸೀರೆ, ಆ ಬಿಳಿ ಸೀರೆ ಸೆರಗನ್ನು ಹರಿದು ಆ ಮಗುನ ಮೇಲೆ ಮುಚ್ಚಿ ಸಂಸ್ಕಾರ ಮಾಡ್ತಾಳೆ ರಮಾ. ಬಾಬಾ ಸಾಹೇಬರು ಕನ್ನಡಕ್ಕೆ ತೆಗೆದು ಕಣ್ಣೀರು ಹಾಕ್ತಾರೆ. ನನ್ನ ಸ್ವಂತ ಮಗನ ಸಾವಿಗೆ ನಾನು ಬಟ್ಟೆ ತರಲಿಕ್ಕೆ ಆಗ್ಲಿಲ್ಲ, ನನ್ನಂತ ನತದೃಷ್ಟ ಇರಬಾರದು. ಆದ್ರೆ ಇಂಥ ಸಂದರ್ಭದಲ್ಲೂ ಐ ಆಮ್ ನಾಟ್ ಎ ಪರ್ಚೇಸ್, ಐ ಆಮ್ ನಾಟ್ ಎ ಕಾಂಪ್ರಮೈಸ್. ನಾನು ಯಾರಿಗೂ ಕೈ ಒಡ್ಡಿಲ್ಲ, ನಾನು ಯಾರಿಗೂ ಪರ್ಚೇಸ್ ಆಗಿಲ್ಲ. ನನ್ನ ಸ್ವಂತ ಮಗನ ಸಾವಲು ನಾನು ಇನ್ನೊಬ್ಬರು ಕೈ ಒಡ್ಡಿಲ್ಲ ಅಂತಾರೆ ಅಂಬೇಡ್ಕರ್. ಅಂತ ಅಂಬೇಡ್ಕರ್ ಅವರ ಘನತೆಯ ಬದುಕು, ರಮಾಬಾಯಿಯ ತ್ಯಾಗದ ಬದುಕು, ಇವೆರಡೂ ಸಹ ನಮ್ಮ 2 ಕಣ್ಣುಗಳಿದ್ದಾಗೆ. ಒಂದು ಅಂಬೇಡ್ಕರ್ ಘನತೆಯ ಬದುಕು, ಇನ್ನೊಂದು ರಮಾಬಾಯಿಯ ತ್ಯಾಗದ ಬದುಕು. ಭವಿಷ್ಯ ಬಂಧುಗಳೇ, ಅವ್ರಿಗೆ ತುಂಬಾ ಅನಿವಾರ್ಯವಾಗಿ ಕಾಯಿಲೆ ಬಿದ್ದಾಗ ನಮ್ಮ ಧಾರವಾಡದಲ್ಲಿ ತಂದು ಡಿಪ್ರೆಸ್ ಕ್ಲಾಸ್ ಹಾಸ್ಟೆಲ್ ನಡೀತಾ ಇರುತ್ತೆ. ಧಾರವಾಡಕ್ಕೆ ತಂದು ಒಬ್ರು ಇರ್ತಾರೆ ಅಲ್ಲಿ, ನಮ್ಮ ಅವರ ಬಾಬಾ ಸಾಹೇಬ್ರ ಸ್ನೇಹಿತರು, ಅವ್ರು ಅಲ್ಲಿ ಬಿಡ್ತಾರೆ. ಬಿಟ್ಟಂತ ಸಂದರ್ಭದಲ್ಲಿ ಹಾಸ್ಟೆಲ್ನ ಮಕ್ಕಳಿಗೆ ಊಟ ಇಲ್ಲದೆ ಇರೋದನ್ನ ನೋಡಿ, ರೇಷನ್ ಇಲ್ಲದೆ ಇರೋದನ್ನ ನೋಡಿ ರಮಾಬಾಯಿ ತನ್ನ ಕೊನೆಯ ಕ್ಷಣದಲ್ಲೂ ಸಹ ತನಗೆ ಬಾಬಾ ಸಾಹೇಬರು ಸಂವಿಧಾನದ ಅವ್ರು ಏನು ಅವತ್ತಿನ ಕಾಲಕ್ಕೆ ಎಲ್ಲೆಲ್ಲಿ ಕೂಡಿಟ್ಟಿದ್ರೋ ಆ ದುಡ್ಡನ್ನೆಲ್ಲ ಕೊಟ್ಟು ಆ ಮಕ್ಕಳ ಊಟಕ್ಕೋಸ್ಕರವಾಗಿ ವಿನಿಯೋಗ ಮಾಡ್ತಾರೆ ರಮಾಬಾಯಿ. ತನ್ನ ಸಾವಿನಂಚಿನಲ್ಲಿ ಸಾಯೋ ಸಂದರ್ಭದಲ್ಲಿ ಇಂಥ ಒಬ್ಬ ಮಹಾತ್ಯಾಗಿಯ ಜಯಂತಿಯನ್ನ ನೀವು ಬೀದರ್ನವರು, ನಾನು ಮುಂದೆ ಪಾಸ್ವಾನ್ಗಾಗ್ಲಿ, ಅನಿಲ್ ಬೆಲ್ದಾಳೆಗಾಗ್ಲಿ, ಡಾಕ್ಟರ್ಕಿಗಾಗ್ಲಿ, ಗಾಯಕ್ವಾಡಿಗೆ ಕೇಳೋದು, ನೀವು ಬಾಬಾ ಸಾಹೇಬ್ರ ಜಯಂತಿ ಇಡೀ ದೇಶ ವಿಶ್ವ ಮಾಡುತ್ತೆ, ಆದರೆ ರಮಾಬಾಯಿ ಜಯಂತಿನ ನೀವು ಮಸ್ಟ್ ಅಂಡ್ ಶುಡ್ ಎಲ್ಲರೂ ಸೇರ್ ಮಾಡಬೇಕು.
ನೀವು ಅದ್ಭುತವಾಗಿ ಮಾಡಬೇಕು. ಯಾಕೆಂದರೆ ರಮಾಬಾಯಿಯವರ ತ್ಯಾಗ ನಾವು ಯಾರೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ನಾವು ಪೂಜಾರಿಯವರು, ನಮ್ಮ ದಿನೇಶ್ ಸಾಹೇಬರು, ನಾವೆಲ್ಲರೂ ಕುಂತು ವಿಚಾರ ಮಾಡಿದ್ವಿ ಯಾವ ಸ್ಥಾನದಲ್ಲಿ. ಹೇಗೆ ಕೋಲಾರದಲ್ಲಿ ಚಿನ್ನದ ಗಣಿ ಇದೆ, ಆಸಾಮದಲ್ಲಿ ಖನಿಜಗಳ ಸಂಪತ್ತಿದೆ, ನಮ್ಮ ಬೀದರ್ನಲ್ಲಿ ಏನಿದೆ ಭೀಮವಾದಿಗಳ ಗಣಿ ಇದೆ. ಇಲ್ಲಿ ಯಾಕೆ ನಮ್ಮ ತಾಯಿಯ ಜಯಂತಿಯನ್ನು ಮಾಡಬಾರದು ಅಂತಕ್ಕಂಥ ವಿಚಾರ ನಾವೆಲ್ಲರೂ ಹೃದಯಪೂರ್ವಕವಾಗಿ ವಿಚಾರ ಮಾಡಿದ್ದೀವಿ. ಎಲ್ಲರೂ ಈ ದೃಢ ನಿರ್ಧಾರ ಮಾಡಿದ್ದೀವಿ. ನಮ್ಮ ಎಲ್ಲ ಬ್ಯಾಂಕ್ ಕಾಲನಿ ಅಕ್ಕಂದಿರ ಎಲ್ಲರ ಎದುರಿನಲ್ಲಿ ನಾವು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ನಾವು ಬಹಿರಂಗವಾಗಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗ್ತದೆ, ಇವತ್ತು ಈ ವಿಶ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಮಾಲಯವಾಗಿ ಬೆಳೆದು ನಿಲ್ಲಬೇಕಾದರೆ, ಜ್ಞಾನ ಸೂರ್ಯನಾಗಿ ನಿಲ್ಲಬೇಕಾದರೆ, ಆ ಸೂರ್ಯನ ಕಿರಣವಾಗಿ ನಿಂತವರು ನಮ್ಮ ರಮಾಬಾಯಿ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಅಂತ ತಾಯಿಯ ಈ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಪ್ರಾಸ್ತಾವಿಕ ಮಾತನಾಡಿದ್ದಾರೆ, ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಾತಾಡೋಗಿದ್ದಾರೆ. ಹುಗ್ಗೆ ಪಾಟೀಲ್ ಮತ್ತೇನು ಹೇಳ್ತಾರೆ ಈಗ ಅಂತ ಕೇಳ್ಬೋದು. ರಮಾಯಿಯ ಜೀವನ ತಾಯಿ ಆ ಒಣಗಾವ್ನಲ್ಲಿ ಇರ್ಬೇಕಾದ್ರೆ ಬಿಕ್ಕು ಅವರು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ರು ಬಂಧುಗಳೇ. ಏನ್ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಗೊತ್ತಾಗಿರ್ಬೋದು. ಏನು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ತಲೆಯ ಮೇಲೆ ಹಡಗಿನಲ್ಲಿ ಮೀನುಗಳನ್ನು ಹಿಡಿದುಕೊಂಡು ಬಂದಾಗ ಆ ಮೀನುಗಳೆಲ್ಲ ಬುಟ್ಟಿಯಲ್ಲಿ ಬರ್ತಾ ಇದ್ದು, ಸತ್ತ ಮೀನುಗಳೆಲ್ಲ ಬುಟ್ಟಿಯಲ್ಲಿ ಬರ್ತಾ ಇದ್ದು, ಆ ಬುಟ್ಟಿಯಲ್ಲಿ ಐಸ್ ಇಡ್ತಾ ಇದ್ರು. ಯಾಕಂದ್ರೆ ಮೀನುಗಳು ಖರಾಬಾಗಬಾರ್ದು, ವಾಸನೆ ಬರಬಾರ್ದು ಅಂತ ಹೇಳಿ ಆ ಬುಟ್ಟಿಗಳಲ್ಲೆಲ್ಲ ಐಸ್ ಇಡ್ತಾ ಇದ್ರು, ಇಷ್ಟಿಷ್ಟು ದಪ್ಪ ಐಸ್ಗಳು. ಆ ಐಸಿನ ಬುಟ್ಟಿ, ಮೀನುಗಳ ಬುಟ್ಟಿಗಳನ್ನ ತಲೆಯ ಮೇಲೆ, ಒಂದು ಬುಟ್ಟಿ ಮೇಲೆ ಇನ್ನೊಂದು ಬುಟ್ಟಿ, ಇನ್ನೊಂದು ಬುಟ್ಟಿ ಮೇಲೆ ಇನ್ನೊಂದು ಬುಟ್ಟಿ ಇಟ್ಟು ಆ ಬಿಕ್ಕುಗಳ ತಲೆ ಮೇಲೆ ಇಡ್ತಾ ಇದ್ರು. ನಮ್ಮ ಬಿಕ್ಕುಗಳ ರಮಾಯಿಯ ತಂದೆಯ ತಲೆ ಮೇಲೆ ಇಡ್ತಾ ಇದ್ರು ಬಂಧುಗಳೇ. ಆ ಬಿಕ್ಕು ಅವರು ಬುಟ್ಟಿಗಳನ್ನೆಲ್ಲ ಮುಂಬೈನ ಮಾರ್ಕೆಟ್ ವರೆಗೆ ನಡೆದುಕೊಂಡು ಹೋಗಿ ಮೈಯೆಲ್ಲ ತೊಯ್ದು ಹೋಗ್ತಾ ಇತ್ತು. ಗದಗದ ಗದಗದ ನಡುಕ್ತಾ ಆ ಬುಟ್ಟಿಗಳನ್ನೆಲ್ಲ ಅಲ್ಲಿ ಒಯ್ದು ಮಾರ್ಕೆಟ್ಗೆ ಕೊಟ್ಟು ತನ್ನ ಜೀವನವನ್ನು ನಡೆಸ್ತಾ ಇದ್ರು ಬಂಧುಗಳೇ. ನೋಡಿ ಎಷ್ಟು ಕಷ್ಟದ ಜೀವನ ಇದೆ. ಅಂತ ಕಷ್ಟದ ಜೀವನದಲ್ಲಿ ರಮಾಯಿ, ಅವಳ ಅಕ್ಕನ ಮದುವೆ ಬಾಲ್ಯದಲ್ಲಿ ಆಗಿತ್ತು. ಅವಳು ಗಂಡನ ಮನೆಯಲ್ಲಿದ್ದಳು. ಇಲ್ಲಿ ಮನೆಯಲ್ಲಿ ರಮಾ ತಾಯಿ ಇದ್ದಳು. ಅವಳ ತಮ್ಮ ಇದ್ದ, ಶಂಕರ್ ಅಂತಿದ್ದ, ಗೌರ ಅಂತ ಹೇಳಿ ಒಬ್ಬಕ್ಕಿ ತಂಗಿ ಇದ್ದಳು. ಇವರೆಲ್ಲರೂ ಮನೆಯಲ್ಲಿದ್ರು. ರಮಾಯಿ ಚಿಕ್ಕಂದಿನಿಂದಲೇ ತಾಯಿಗೆ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ಮಾಡ್ತಾ ಇದ್ದಳು. ಸಗಣಿ ತಂದು ಮನೆ ಸಾರಿಸುವುದು, ಅಡಿಗೆ ಮಾಡೋದು, ರೊಟ್ಟಿ ಮಾಡೋದು ಎಲ್ಲ ತಾಯಿಗೆ ಅವಳು ಸಹಕಾರ ಮಾಡ್ತಾ ಇದ್ದಳು ಬಂಧುಗಳೇ. ವಿಧಿಯ ಆಟ ಬ್ಯಾರೇನೆ ಇತ್ತು. ಪ್ರತಿನಿತ್ಯ ಆ ಐಸ್ ತುಂಬಿರ್ತಕ್ಕಂಥ ಬುಟ್ಟಿಗಳೆಲ್ಲ ಸಾಗಿಸುವುದರಲ್ಲಿ ಅವರ ತಂದೆಯವರಿಗೆ ಕ್ಷಯರೋಗ ಬರ್ತದೆ, ಟಿಬಿ ಆಗ್ತದೆ. ಒಂದು ದಿವಸ ಅವರು ಬುಟ್ಟಿಗಳನ್ನು ಎತ್ತಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ರಕ್ತ ವಾಂತಿಯನ್ನು ಮಾಡ್ತಾರೆ. ಅವರನ್ನ ಮನೆ ಕರ್ಕೊಂಡು ಬರ್ತಾರೆ. ಅವಾಗ ಮನೆ ಮಂದಿ ಎಲ್ಲ ಗಾಬರಿಯಿಂದ ಏನಾಯ್ತು ಏನಾಯ್ತು ಅಂತ ಹೇಳಿ ಮಕ್ಕಳೆಲ್ಲ ಅಳ್ತಾ ಇರ್ತಾರೆ. ಆವಾಗ ದೂತ್ರೆ ಬಿಕ್ಕು ಅವರು ಮಕ್ಕಳನ್ನೆಲ್ಲ ಸಂತೈಸ್ತಾರೆ. ಏನಾಗಿಲ್ಲ ಮಗ, ಏನು ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಕೊಳ್ಳಿಗೆ ಹಾಕೊಂಡು ಏನು ಆಗಿಲ್ಲ ನಿಮ್ಮ ಮಾಡಿ ರುಕ್ಮಿಣಿ ತಾಯಿ ಹಾಸಿಗೆ ಹಿಡಿತಾರೆ ಬಂಧುಗಳೇ. ಹಾಸಿಗೆ ಹಿಡಿದು ಅವರ ರೋಗ ವಾಸಿ ಆಗ್ಲಿಲ್ಲ. ಇವತ್ತು ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಈ ಗೋವಿಂದ್ ಪೂಜಾರಿ ಅಂತ ಹೇಳಿ, ಈ ಗೋವಿಂದ್ ಪೂಜಾರಿ ನಿಮ್ಗೆ ಗುರ್ತಿರ್ಬೇಕು. ರಮಾ ಆಯಿಯ ಅಣ್ಣನ ಹೆಸರು ಏನಿತ್ತು ಗುರ್ತದೇನ್ರಿ? ಈ ಗೋವಿಂದ್ ಅಂತ ಹೇಳಿತ್ತು. ಇದೇ ಗೋವಿಂದ್ ಇವತ್ತಿಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡ್ರಿ. ನಮ್ಮ ಗೋವಿಂದನ ತಲೆಯಲ್ಲಿ ರಮಾಯಿ ಬಂದಿದ್ದಾರೆ ಬಂಧುಗಳೇ. ಆ ಬಿಕ್ಕು ಅವರು ಅಂದಿನ ಕಾಲದಲ್ಲಿ ಎಷ್ಟು ಕಷ್ಟಪಡಬೇಕಾಯಿತು ಜೀವನ ನಡೆಸೋದಕ್ಕೋಸ್ಕರ. ರಮಾಯಿ ಎಷ್ಟು ಅವರ ನೆಂಟರೆಲ್ಲರನ್ನ ಕರೆಸಿ ದುಡ್ಡು ತಂದು ಔಷಧ ಉಪಚಾರ ಮಾಡ್ತಾಳೆ. ಆದರೂ ಕೂಡ ಅವರ ತಾಯಿ ಬದುಕುಳಿಲಿಲ್ಲ ಬಂಧುಗಳೇ. ತಾಯಿ ಇಲ್ಲದ ತಬ್ಬಲಿ ಮಕ್ಕಳಾಗ್ತವೆ. ರಮಾಯಿ ಸಣ್ಣ ಸಣ್ಣ ರೊಟ್ಟಿಗಳನ್ನು ಮಾಡಿ ಸೆಗಣಿ ಹಿಡಿದು ಕುಳುಗಳನ್ನು ತಂದು
ಅರಣ್ಯಗಳಲ್ಲಿ ಅಲ್ಲಿ ಹೋಗಿ ಕಟ್ಟಿಗೆಗಳ ಹೊರೆಗಳನ್ನ ಎಷ್ಟು ವರ್ಷ, 8 ವರ್ಷದ ಮಗುವಿನ ಕಷ್ಟ ನೋಡ್ರಿ. ರಮಾಯಿ ಸುಮ್ಮನೆ ರಮಾಯಿ ಆಗಿಲ್ಲ. ಇವತ್ತು 182 ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಹೋಗಿದ್ದಾರೆ ಅಲ್ಲೆಲ್ಲೆಲ್ಲ ನಮ್ಮ ತಾಯಿ ರಮಾಬಾಯಿ ಹೋಗಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಆ ತಾಯಿ ಇಲ್ಲದ ತಪ್ಪಲಿ ಮಕ್ಕಳನ್ನು ಬಿಕ್ಕು ಅವರು ತೆಗೆದುಕೊಂಡು ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಅವರು ಕೂಡ ಹೆಂಡತಿ ತೀರಿ ಹೋದ ನಂತರ ದುಃಖದಲ್ಲಿ ಮುಳುಗಿ ಅವ್ರೇನಾಗ್ತಾರೆ, ಅವರು ಕೂಡ ಹಸು ನೀಗ್ತಾರೆ. ಹಸು ನೀಗೋಕ್ಕಿಂತ ಮುಂಚೆ, ಅವರು ಮಡಿಯೋಕ್ಕಿಂತ ಮುಂಚೆ ಮಗಳಿಗೆ ಕರೀತಾರೆ, ರಮ ಬಾಯಿಲ್ಲಿ ನೋಡ್ ಮಗ, ನಿನ್ನ ತಮ್ಮ ಮತ್ತು ತಂಗಿ ಇಬ್ಬರು ಇದ್ದಾರ, ನಾ ಉಳಿಯಂಗಿಲ್ಲ ಇನ್ ಮುಂದ. ನೋಡ್ ಮಗ, ನೀನು ಉಡ್ಯಾಗ ಹಾಕ್ತೀನಿ 2 ಮಕ್ಕಳಿಗೆ. ನೋಡ್ರಿ ಅವ್ರ ತಂದೆಯವ್ರು ಹೇಳ್ತಾ ಇದ್ದಾರ, ರಮಾನ್ ಬಗ್ಗೆ ಎಷ್ಟು ವಿಶ್ವಾಸ ಇತ್ತು ಅವ್ರ ತಂದೆಯವರಿಗೆ, ಬಿಕ್ಕು ಅವರಿಗೆ. ನೋಡು ಮಗ, ನಿನ್ನ ತಮ್ಮ ಮತ್ತು ತಂಗಿಗೆ ನೀನು ಉಡ್ಯಾಗ ಹಾಕಿ ಹೋಗ್ತಾ ಇದ್ದೀನಿ ಮಗ, ಇವರನ್ನು ಜೋಪಾನ ಮಾಡುವಂಥದ್ದು ಅದು ನಿನ್ನ ಕೆಲಸ ಮಗ. ಎಂತ ಕಷ್ಟದಲ್ಲಿ ಕೂಡ ನಿನ್ನ ತಮ್ಮ ಮತ್ತು ತಂಗಿಗೆ ಕೈ ಬಿಡಬೇಡ ಮಗ ಅಂತೇಳಿ ಆ ಬಿಗ್ಗವರು ಹೇಳಿ ಕಣ್ಣೀರು ಸುರಿಸಿ ಕೊನೆಯ ಉಸಿರು ಎಳಿತಾರೆ. ಬಂಧುಗಳೇ, ಮನೆಯಲ್ಲಿ ಯಾರೂ ಇಲ್ಲ. ಮುಂಬೈಗೆ ಅಲ್ಲಿರ್ತಕ್ಕಂಥ ಓಣಿಯವರೆಲ್ಲ ತಂತಿ ಕೊಡ್ತಾರೆ, ಹೀಗೆ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಆಮೇಲೆ ಅವರೆಲ್ಲ ಬರ್ತಾರೆ, ಬಂದು ನೋಡ್ತಾರೆ, ಮನೆಯಲ್ಲೆಲ್ಲ ಹುಡುಕ್ತಾರೆ, ಏನು ಇದ್ದಿಲ್ಲ. ಆ ತಾಯಿಯ ಸಂಸ್ಕಾರವನ್ನು ಮಾಡಿ ಬರ್ತಾರೆ. ಅವರು ಮುಂಬೈಗೆ ಹೋಗ್ತಾರೆ. ರಮ ತಾಯಿ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಎಲ್ಲರ ಜೊತೆಯಲ್ಲಿ ಕೇಳಿ, ನಮ್ಮವ್ವ ತೀರ್ಕೊಂಡಿದ್ದಾಳ, ಇನ್ನು ಮುಂದೆ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಎಲ್ಲರ ಜೊತೆಯಲ್ಲಿ ಮಾಡ್ತಾರ. ಎಲ್ಲರೂ ಒಂದೇ ಮಾತು ಹೇಳ್ತಾರ, ಏನು ನಿಮ್ಮ ಮಾವ ಇದ್ದಾನ, ನಿಮ್ಮ ತಾಯಿಯ ಅಣ್ಣ ಇದ್ದಾನ ಮತ್ತು ನಿಮ್ಮ ತಂದೆಯ ಅಣ್ಣ ಇದ್ದಾನೆ ಅಲ್ಲಿ, ಅವರ ಹತ್ರ ನೀವು ಹೋಗ್ರಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅವಾಗ ರಮಾಯಿ ಕೇಳ್ತಾಳೆ ಪ್ರಶ್ನೆ. ಅವ್ರು ಬರ್ತಾರೆ, ಊರಿಗೆ ಒಣಗಾಂಕರೆಗೆ ಬರ್ತಾರೆ, ಮನೆಗೆ ಬರ್ತಾರೆ. ನಡ್ರಿ ಮಗ, ನೀವೆಲ್ಲ ಮುಂಬೈ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕೆಲವೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಹೆಚ್ಚಿಗೆ ಹೇಳೋದಿಲ್ಲ. ಮುಂದೇನಾಗ್ತದೆ ಆ ಮಕ್ಕಳು ಈ ಜೋಡಿ ಇದೆ. ಬಂಧುಗಳೇ, ಸಮಯ ಜಾಸ್ತಿ ಆಗಿದೆ, ನೀವೆಲ್ಲರೂ ಸನ್ಮಾನಿತರಾಗಬೇಕಾಗಿದೆ. ನಾನಿಲ್ಲಿ ಕತೆ ಅದಕ್ಕೋಸ್ಕರ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಮುಂದೆ ರಮಾಯಿ ಬರ್ತಾರೆ, ಬಾಬಾ ಸಾಹೇಬರು ಮೆಟ್ರಿಕ್ಯುಲೇಷನ್ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ನಂತರ ಮನೆಯಲ್ಲಿ ರಮಾಯಿಗೆ ಅಕ್ಷರ ಕಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಷರ ಕಲಿಸ್ತಾರೆ, ಇಂಗ್ಲಿಷ್ ಕಲಿಸ್ತಾರೆ, ಮರಾಠಿ ಕಲಿಸ್ತಾರೆ, ಸಂಸ್ಕೃತದ ಕೆಲವೊಂದು ಪದಗಳನ್ನೆಲ್ಲ ಕಲಿಸ್ತಾರೆ. ಜ್ಯೋತಿಬಾ ಫುಲೆ ನಂತರ ತನ್ನ ಧರ್ಮ ಪತ್ನಿಗೆ ಅಕ್ಷರ ಕೊಟ್ಟಿರ್ತಕ್ಕಂಥ ಏಕೈಕ ಮಹಾಪುರುಷ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ದಾರೆ ಅಂತಕ್ಕಂಥ ಮಾತು. ಬಂಧುಗಳೇ, ಅದಾದ ನಂತರ ನಿಮ್ಮೆಲ್ಲರಿಗೆ ಗುರ್ತಿದೆ, ಮುಂದೆ ಸಂಸಾರ ನಡೀತದೆ. ಮೊದಲು ಮಗ ಹುಡ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಗ ಹುಟ್ಟಿದಾಗ ನಿಮ್ಮೆಲ್ಲರಿಗೆ ಗುರ್ತಿದೆ, ನಮ್ಮ ರಾಮ್ಜಿ ಸತ್ಪಾಲ್ ಅವರಿಗೆ ಬಹಳ ಖುಷಿ ಆಯ್ತದೆ. ಹಂಚೆ ರಮಾಲ ಮುಲಾಜ್ ಹಾಲೆ ಅಂತ ಹೇಳಿ ಗಲ್ಲಿ ತುಂಬಾ ಎಲ್ಲ ಕೊಬ್ಬರಿ ಸಕ್ರೆ ಹಾಕಿ ಎಲ್ಲರಿಗೆ ಹಂಚಿಬಿಡ್ತಾರೆ. ಯಾಕಂದ್ರೆ ಮಿಲಿಟರಿ ಮ್ಯಾನ್ ಇರ್ತಾರೆ, ಬಹಳ ಖುಷಿ ಇರ್ತದೆ ಅವರಿಗೆ. ನಮ್ಮ ಮನೆಯಾಗ ಮೊಮ್ಮಗ ಹುಟ್ಟೇನಂತ ಹೇಳಿ ಅವರೆಲ್ಲ ಮಾಡ್ತಾರೆ. ಅವಾಗ ಮನೆಯಲ್ಲಿ ಎಲ್ಲರೂ ಕುಂತು, ಮನೆಯಾಗ ಯಾರ್ಯಾರು ಇದ್ರು, ಮೀರಾ ಆಯಿ ಇದ್ದಳು, ಜೀಜಾ ಆಯಿ ಇದ್ದಳು, ಎಲ್ಲರೂ ಕುಂತು ವಿಚಾರ ಮಾಡ್ತಾ ಇದ್ದಾರೆ. ಅಣ್ಣ ಆನಂದಿದ್ದ, ಪೋರಲ್ಲ ಕಾಯಿ ನಾವು ಏನ್ ಹೆಸರು ಇಡ್ಬೇಕು, ಯಾರು ಹೇಳ್ತಿರು ಅವ್ರ ಮುತ್ತಂಗ ಹೆಸರು ಇಡರು ಮಾಲೋಜಿ ಅಂತ, ಇನ್ನೊಬ್ರು ಹೇಳ್ತಿರು ಮತ್ತೊಂದು ಹೆಸರು ಇಡರ್ ಅಂತ, ಇನ್ನೊಬ್ರು ಹೇಳ್ತಿರು ಭೀಮಾಯಿ ಅಪ್ಪನ ಹೆಸರು ಇಡರ್ ಅಂತ. ಅವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲೇಜ್ದಿಂದ ಬರ್ತಾರ, ಬಂದು ನಿಂದಿರ್ತಾರ, ಕಾಯ್ ಚಾಲೆ ಅಂತ ಕೇಳ್ತಾರ, ಏನ್ ಮಾಡತ್ತೀರ ಅಂತ ಕೇಳ್ತಾರ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರ ತಂದೆಯವ್ರು ಹೇಳ್ತಾರ, ನಾಯಿ ತುಜ ಪೋರಲ್ಲ ಕಾಯಿ ನಾವು ಟಿವಾವ್ ಅಂತ ಹೇಳಿ ವಿಚಾರ ಮಾಡ್ಲತ್ತೀವಿ ಅಂದಾಗ ಬಾಬಾ ಸಾಹೇಬರು ಎಷ್ಟು ಸ್ಫಟಿಕದಂತ ವಿಚಾರವಿತ್ತು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನವಾದರು. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನ ಪುರುಷರಿಗೆ ಸವಾಲ್ ಹಾಕಿರ್ತಕ್ಕಂಥ ಜ್ಞಾನದ ಸೂರ್ಯ ಯಾಕಾಗ್ತಾರೆ ಬಾಬಾ ಸಾಹೇಬರು ಅಂದಾಗ, ಇದು ಭಾರತ ದೇಶದಲ್ಲಿ ಒಂದು ಪರಂಪರೆ ಇತ್ತು. ನನ್ನ ಮಗ ಹುಡುದನಂದ್ರ ನಮ್ಮ ಮುತ್ತನ ಹೆಸರು ಇಡ್ತಿರು, ನನಗೆ ಮಗಳು ಹುಡುದಳು ಅಂದ್ರ ನಮ್ಮ ಆಯಿ ಹೆಸರು ಇಡ್ತಿರು. ಈ ಪರಂಪರೆಯನ್ನು ಮುರಿದು ಹಾಕಿದ್ರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನ್ ಹೆಸರು ಇಡ್ತಾರೆ? ಬಾಬಾ मी नाव ठेवतो, मी काय नाव ठेवतो? क्रांती सूर्य ज्योतिबा फुलेचा त्यांच्या मुलगाचा नाव काय होता? यशवंत होता. माझी मुलाला मी काय नाव ठेवतो? यशवंत म्हणून ठेवतो. आणि ज्योतिबा फुलेच्या क्रांतीला मी
पुढे घेऊन जातो ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಬಂಧುಗಳೇ. ಒಂದು ತಾಸು ಕುಳಿಸ್ಕೊಂಡು ರಮಾ ಆಯಿಗೆ ಹೇಳ್ತಾರೆ, ನಾನು ಇದು ಯಾಕೆ ಹೆಸರು ಇಟ್ಟಿನಿ ರಮಾ ಅಂತೇಳಿ ಅವಳಿಗೆಲ್ಲ ತಿಳಿಸ್ತಾರೆ. ಅವಾಗ ರಮಾ ಆಯಿಗೆ ಎಷ್ಟು ವಿಶ್ವಾಸ ಇತ್ತು ಬಾಬಾ ಸಾಹೇಬ್ರ ಮೇಲೆ ಅಂದ್ರೆ, ಆ ತಾಯಿ ಹೇಳ್ತಾಳೆ, ರಮಾ आई ಹೇಳ್ತಾಳೆ, तुमच्यावर मला लई विश्वास आहे साहेब, तुम्ही कवा बी खोटा विचार करत नाही साहेब, तुम्ही देवासारखा हो साहेब, मला मंजूर आहे ಅಂತೇಳಿ ರಮಾ आई ಹೇಳ್ತಾಳೆ ಬಂಧುಗಳೇ. ಅದಕ್ಕೋಸ್ಕರ ಮುಂದೆ ಇದು ಎಲ್ಲ ಆಯ್ತು. ಯಶವಂತ ಬೆಳೀತಾ ಹೋದ, ನಿಮಗೆಲ್ಲ ಗುರುತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ BA ಮುಗಿತು. BA ಮುಗಿದ ನಂತರ ಮುಂದೆ ನಾನು ಶಾರ್ಟ್ ಮಾಡ್ತೀನಿ. ಸಯ್ಯಾಜಿ ಗಾಯಕ್ರಾಡ್ ಮಹಾರಾಜ್ ಅವರ ಬಗ್ಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಅವರು ಸ್ಕಾಲರ್ಶಿಪ್ ಕೊಟ್ಟಿದ್ರು, 10 ವರ್ಷ ಬಾಂಡ್ ಇದೆ ಅಂತ ಹೇಳಿದ್ರು. ಇದನ್ನೆಲ್ಲ ತಮ್ಮೆಲ್ಲರಿಗೆ ಗುರುತಿದೆ ಬಂಧುಗಳೇ. ಆದರೆ ಇದರೆಲ್ಲರ ಮಧ್ಯದಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರು ಕೇಳಿರ್ತಕ್ಕಂಥ ಎಲ್ಲವನ್ನು ಮನೆಗೆ ಬಂದ ನಂತರ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದನ್ನ ಎಲ್ಲವನ್ನು ಒಂದೇ ವಿಷಯ ಹೇಳ್ತೀನಿ, ಇದನ್ನೆಲ್ಲರೂ ಅದ್ಭುತವಾಗಿ ತಿಳ್ಕೊಂಡಿರ್ಬೇಕು. ಯಾಕೆ ರಾಮ್ಜಿ ಸತ್ಪಾಲ್ ಅವರು ರಮಾಯಿಗೆ ಹೇಳಿದ್ರು, ಏನ್ ಹೇಳಿ ಹೋಗಿದ್ರು ರಾಮ್ಜಿ ಸತ್ಪಾಲ್ ಅವರು? ರಮಾ ಬೇಟಾ, ಭೀಮಾಚ ಮಾಗೆ ತೂ ಹಿಮಾಲಯ ಹೋಗೂನು ಹುಬಾರಾವ್, ನೀನು ಭೀಮನ ಹಿಂದೆ ಹಿಮಾಲಯದಂತ ಶಕ್ತಿಯಾಗಿ ನಿಲ್ಲು ರಮಾ ಅಂತೇಳಿ ರಾಮ್ಜಿ ಸತ್ಪಾಲ್ ಅವರು ಹೇಳಿದ್ರು. ಅದರಲ್ಲಿ ಯಾವುದೇ ಕಸರ್ ಉಳಿಸದಂತೆ ರಮಾಯಿ ಬಾಬಾ ಸಾಹೇಬರ ಪ್ರಗತಿಯ ಪಥದಲ್ಲಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟರು, ಆ ರತ್ನದ ಕಿರಣವಾಗಿ ಯಾರಿದ್ರು ಅಂದ್ರೆ ಅದು ರಮಾಬಾಯಿ ಅಂಬೇಡ್ಕರ್ ಅವರು ಇದ್ರು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ರಮಾಯಿಯ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಗೆ ಹೋದ್ರು, ಅಮೆರಿಕಕ್ಕೆ ಹೋದ್ರು, ಪತ್ರ ಬರೆದರು, ಏನಂತ ಪತ್ರ ಬರೆದರು ಸ್ವಾಮೀಜಿ ಅವರೆಲ್ಲ ಹೇಳಿದ್ದಾರೆ ಬಂಧುಗಳೇ. ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, ಇವತ್ತು ನಾನು ಹೇಳ್ತೀನಿ. ಅಲ್ಲಿ ಅವಳು ಹೇಳ್ತಾಳೆ, ತಾಯಿ ಸಾಹೇಬ್ तुम्ही कुठं तर जाणार हो का, ಎಲ್ಲಿಗಾರ ಹೋಗೋರಿದ್ರೇನು, ನಿಮ್ಗೆ ಏನಾರ ಕೆಲಸ ಅವ ಏನು, ಯಾಕ್ರಮ ನಾ ಎಲ್ಲಿಗೆ ಹೋಗಲ್ಲ, ಏನದ ಹೇಳು ಅಂದಾಗ, बघा साहेब आता मी जास्त दिवस राहत नाही, तुम्ही माझ्या समोर बसा, ನೀವು ನನ್ನ ಕಣ್ಣೆದುರು ಇರ್ರಿ ಬಾಬಾ ಸಾಹೇಬ್ರಿ ಅಂತ ಹೇಳ್ತಾಳೆ. ಕೊನೆಯ ಉಸಿರು ರಮಾಯಿ ಎಲ್ಲಿ ಬಿಡ್ತಾಳೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೊಡೆ ಮೇಲೆ ಬಿಡ್ತಾಳೆ ಬಂಧುಗಳೇ. ಈ ಘಟನೆ ಇದು, ಅದಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಆ ತಾಯಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟು ನಮಗೆ ಈ ಭಾಗ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಅವರು ಊರಿಗೆ ಹೋಗ್ಲತ್ತರ 2 ರೂಪಾಯಿ ಕೊಟ್ಟಿದ್ರು. ಇವತ್ತು ಅವರ ಭಾಗ್ಯದಿಂದ, ಅವ್ರ ಪುಣ್ಯದಿಂದ ನಾವು ಊರಿಗೆ ಹೋಗ್ಲತ್ತೇವೆ ಅಂದ್ರ ಪಾನ್ಸದ ಗಟ್ಟ ನಮ್ಮ ಹೆಂಡತಿ ಮಕ್ಕಳ ಕೈದಾಗ ಕೊಡ್ಲತ್ತಿದೀವಿ. ಇದು ಯಾರು ಪುಣ್ಯ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಾ, ಶಾಂತಿಯನ್ನು ಕೊಟ್ಟಂಥ ವಿಶ್ವಶಾಂತಿ ಗೌತಮ್ ಬುದ್ಧ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸ್ತಾ, ನಾನು ಗೋವಿಂದ ಪೂಜಾರಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೌಕರ ಸಂಘ ಜಿಲ್ಲಾಧ್ಯಕ್ಷನಾಗಿ ಇದ್ದೇನೆ. ಈ ಕಾರ್ಯಕ್ರಮವನ್ನು ಇವತ್ತು ನಾನು ತಾಯಿ ರಮ್ಮತಾಯಿ ಅವರ 127ನೇ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ನಾನು 1 ವರ್ಷ ಹಿಡ್ಕೊಂಡು ನಾನು ಇದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾನು ಏನು ಮಾಡಬೇಕಂಬ ಉದ್ದೇಶ ಅಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶವನ್ನು ಮೆರಿಬೇಕು ಅಂದ್ರೆ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಸೇಬೇಕಾದ್ರೆ ಅವ್ರ ಜ್ಞಾನಕ್ಕೆ, ಅವ್ರ ಶಕ್ತಿ ಹಿಂದೆ ತಾಯಿ ಬೆನ್ನೆಲುಬಾಗಿ ನಿಂತಿಂಥ ಮಾತೆ ಶ್ರೀ ರಮ್ಮತಾಯಿ ಅವರು, ಇಡೀ ಭಾರತ ದೇಶದಲ್ಲಿ ಯಾರಾದರೂ ತಾಯಿ ಹೆಣ್ಮಗಳಿದ್ದಾರೆ ಮಾತೆ ಶ್ರೀ ರಮ್ಮತಾಯಿ ಅವರು. ಆ ಒಂದು ನನಗೆ ಮನಸ್ಸಿನಲ್ಲಿ ಏನಾಯಿತು, ಎಲ್ಲ ಸಮಾಜ ಎಲ್ಲದವರು ಎಲ್ಲೆಲ್ಲ ಜಯಂತಿ ಮಾಡ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಧರ್ಮಪತಿ ಇಟ್ಟು ಬೆನ್ನೆಲುಬಾಗಿ ನಿಂತೀರ, ಅವ್ರ ಜಯಂತಿ ಯಾಕೆ ನಾ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಪ್ರತಿ ವರ್ಷ ಮಾಡಿದಾಗ ಅವಾಗ ಆಯಿತು. ಇದರಲ್ಲಿ ನನಗೆಲ್ಲ ವಿಚಾರ ಬಂದಾಗ ಅದಕ್ಕೆ ನನ್ನ ಮನಸ್ಸಿನ ಆಯಿತು, ಬಾಬಾ ಇವರು ರಮ್ಮತಾಯಿ ಜಯಂತಿ ಮಾಡ್ಬೇಕಂತ ಹೇಳ್ಕೊಂಡು ಆಸೆ ಹೊಡ್ತು. ಅದರಲ್ಲಿ ಎಲ್ಲರೂ ನನಗೆ ಅಷ್ಟೇ ಕಾಲಕರು, ನಮ್ಮ ಗಾಯಕ್ವಾಡ ಸಾಹಿತಿ ಸೂರ್ಯ ನನಗವರು ವಿಶೇಷವಾಗಿ ನಾನು ಶಿವಶರಣ ಹುಗ್ಗಿಯಪ್ಪಡ್ಲಿ ಅವರು ನನಗೆ ಭಾಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದ್ದ. ಅದಕ್ಕೆ ಎಲ್ಲರಿಗೂ ನಮ್ಮ ಬ್ಯಾಂಕ್ ಕಾಲನಿ, ವಿದ್ಯಾನಗರ ಕಾಲನಿ, ಬೀದರ್ ಎಲ್ಲ ನಮ್ಮದು ದಲಿತ ಮುಖಂಡರು ರಮೇಶ್ ಜಾಕಳ್ಗಿ, ಬಾಬು ಪಾಸ್ವಾನ್, ವಿಷ್ಣುವರ್ಧನ್, ಅಂಬಾಸ್ ಗಾಯಕ್ವಾಡ್, ಆಮೇಲೆ ಸಾಮೋಟ, ನೀರ್ಕಟ್ಟಿ,
ಸರ್ ಅನಿಲ್ ಬೆಲ್ದಾರ್, ಆಮೇಲೆ ಎಲ್ಲ ನಮ್ಮ ಸಂಘಟನೆದವ್ರ ಮುಖಂಡರು ಎಲ್ಲ ಸಹಾಯ ಮಾಡಿದ್ದಾರೆ, ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಭಾಳ ಕೃತಜ್ಞತೆ ಸಲ್ಲುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಗೊಂಡ ವಿಶೇಷವಾಗಿ ನಮ್ಮ ಮಾಧ್ಯಮದವರಿಗೆ ಮತ್ತು ಪೊಲೀಸ್ ಇಲಾಖೆದವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಎಲ್ಲ ನಮ್ಮದು ಬಂದಂಥ ಎಲ್ಲ ಅಕ್ಕ ತಂಗಿಯರು ಕೂಡ ಧನ್ಯವಾದ ಹೇಳ್ತೇನೆ. ಜೈ ಭೀಮ್, ನಮ್ಮ ಬುದ್ಧ.